ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು ಕಲಿಯೋಣ 1ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರುವ ಗಣಿತ ವಿಷಯದ ಲೆಸನ್ ನಂಬರ್ 4 ಅಂದರೆ 4ನೇ ಅಧ್ಯಾಯವನ್ನು ಕಲಿಯೋಣ. ಅಧ್ಯಾಯದ ಹೆಸರು 0 ಅಂದರೆ 0. ಆಯ್ತಾ, 0 ಬಗ್ಗೆ ಇವತ್ತು ನಾವು ಕಲಿಯೋಣ. ಇಲ್ಲಿ ನೋಡಿ, ಆಫ್ಟರ್ ಸ್ಟಡಿಂಗ್ ದಿಸ್ ಯೂನಿಟ್ ಯು ಕ್ಯಾನ್ ಅಂದರೆ ಈ ಪಾಠವನ್ನು ಅಥವಾ ಈ ಅಧ್ಯಾಯವನ್ನು ಕಲಿತ ಮೇಲೆ ಒಂದು ಮಗು ಡೆವಲಪ್ ದ ಕಾನ್ಸೆಪ್ಟ್ ಆಫ್ 0 ಅಂದರೆ 0 ಎಂದು ಏನಂತ ಆ ಮಗುವಿಗೆ ಗೊತ್ತಾಗುತ್ತದೆ. ಇಲ್ಲಿ ನೋಡಿ, ಲುಕ್ ಎಟ್ ದಿ ಪಿಕ್ಚರ್ಸ್, ಕೌಂಟ್ ದ ನಂಬರ್ ಆಫ್ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಾಮ್ ದ ವೈರ್. ಡ್ಯಾಂಗ್ಲಿಂಗ್ ಅಂದರೆ ಜೋತಾಡುವುದು ಅಥವಾ ಜೋತಾಡುವುದು ಅಂತ ಕರೀತಾರೆ. ಇಲ್ಲಿ ವೈರ್ ಮೇಲೆ ಇಲ್ಲಿ ನೋಡಿ ಎಷ್ಟಿದೆ, 1 2 3 4 ಇದೆ, ಡ್ಯಾಂಗ್ಲಿಂಗ್ ಮಾಡ್ತಾ ಇದೆ. ಇಲ್ಲಿ 1 2 3 ಇಲ್ಲಿ ಡ್ಯಾಂಗ್ಲಿಂಗ್ ಮಾಡ್ತಾ ಇದೆ, 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲಲ್ಲ, ಏನೂ ಇಲ್ಲದಕ್ಕೆ ನಾವು ಏನಂತೀವಿ, 0 ಅಂತ ಕರಿತೀವಿ. ಅಂದರೆ ಅಲ್ಲಿ ಏನೂ ಇರುವುದಿಲ್ಲ, ಅದಕ್ಕೆ ನಾವು ಏನಂತೀವಿ, 0 ಅಂತ ಕರಿತೀವಿ. ಇದೇ ನಮ್ಮ 0 ಅಂತ 0. ಇಲ್ಲಿ ನೋಡಿ, there are no monkeys dangling from the wire, so number of monkeys dangling from the wire is 0. ಅಂದರೆ ಇಲ್ಲಿ ಯಾವುದೋ ಒಂದು ಕೋತಿ ಇಲ್ಲಿ ಡ್ಯಾಂಗ್ಲಿಂಗ್ ಅಥವಾ ಜೋತಾಡುತ್ತಿಲ್ಲ, ಅದಕ್ಕೆ ನಾವೇನಂತೀವಿ, ಅಲ್ಲಿ ಮಂಗಗಳ ಸಂಖ್ಯೆ ಎಷ್ಟು, 0. ಆಯ್ತಾ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, ಹೌ ಮೆನಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಸ್ಕಿಪ್ಪಿಂಗ್ ರೋಪ್ ಇನ್ ಈಚ್ ಪಿಕ್ಚರ್. ಅಂದರೆ ಇಲ್ಲಿ ಒಂದೊಂದು 3 ಪಿಕ್ಚರ್ ಇದೆಯಲ್ಲ, ಇದರಲ್ಲಿ ಎಷ್ಟು ಜನ ಮಕ್ಕಳು ಹಗ್ಗದಿಂದ ಆಟ ಆಡ್ತಿದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ 1 2 3, ಇಲ್ಲಿ 3 ಜನ ಇದ್ದಾರೆ, ಇಲ್ಲಿ 1 2 ಜನ ಆಡ್ತಿದ್ದಾರೆ. ಇಲ್ಲಿ ನೋಡಿ ಯಾರು ಆಡ್ತಾ ಇಲ್ಲ, ಅಂದ್ರೆ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾವು ಇಲ್ಲಿ ಏನು ಕರಿತೀವಿ, ಅದಕ್ಕೆ ಎಷ್ಟು ಜನ ಇಲ್ಲಿ ಹಗ್ಗ ಆಡ್ತಿದ್ದಾರೆ ಅಂತ ಕೇಳಿದ್ರೆ ನಾವು ಅಂತೀವಿ 0, ಅಲ್ಲಿ ಯಾರು ಆಡ್ತಾ ಇಲ್ಲ. ನೋ ಒನ್ ಈಸ್ ಸ್ಕಿಪ್ಪಿಂಗ್, ಸೊ ದ ನಂಬರ್ ಆಫ್ ಚಿಲ್ಡ್ರನ್ ಸ್ಕಿಪ್ಪಿಂಗ್ ದ ರೋಪ್ ಈಸ್ 0. ಅಂದ್ರೆ ಇಲ್ಲಿ ಯಾವ ಮಕ್ಕಳು ಸ್ಕಿಪ್ಪಿಂಗ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಏನಂತೀವಿ, 0 ಅಂತ ಕರಿತೀವಿ. ಹಗ್ಗ ಆಡೋದಕ್ಕೆ ಸ್ಕಿಪ್ಪಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಥರ ಇಲ್ಲಿ ನೋಡಿ, ಹೌ ಮೆನಿ ಫ್ರೂಟ್ಸ್ ಆರ್ ದೇರ್ ಇನ್ ಈಚ್ ಬಾಸ್ಕೆಟ್. ಇಲ್ಲಿ 3 ಬಾಸ್ಕೆಟ್ ಇದೆಯಲ್ಲ, 3 ಬಾಸ್ಕೆಟಲ್ಲಿ ಎಷ್ಟೆಷ್ಟು ಹಣ್ಣುಗಳಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಬಾಸ್ಕೆಟಲ್ಲಿ ಎಷ್ಟಿದೆ, 1 2 3 4 5 ಫ್ರೂಟ್ಸ್ ಇದಾವೆ. ಇಲ್ಲಿ 1 2 ಇಲ್ಲಿ 2 ಫ್ರೂಟ್ಸ್ ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ, ಸೊ ಇಲ್ಲಿ 0. ಆಯ್ತಾ. ಇಲ್ಲಿ ನೋಡಿ, ದೇರ್ ಆರ್ ನೋ ಫ್ರೂಟ್ಸ್ ಇನ್ ದ ಬಾಸ್ಕೆಟ್, ಸೊ ನಂಬರ್ ಆಫ್ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಈಸ್ 0. ಅಂದರೆ ಇಲ್ಲಿ ಯಾವ ಬಾಸ್ಕೆಟ್ ಇಲ್ಲ, ಸೊ ಇದರಲ್ಲಿ ಬಾಸ್ಕೆಟಲ್ಲಿ ಇರುವ ಹಣ್ಣುಗಳ ಸಂಖ್ಯೆ ಎಷ್ಟು, 0. ಇಲ್ಲಿ ನೋಡಿ, ದೇರ್ ಈಸ್ ನೋ ಒನ್, ದೇರ್ ಈಸ್ ನಥಿಂಗ್, ದೀಸ್ ಟರ್ಮ್ಸ್ ಆರ್ ರಿಪ್ರೆಸೆಂಟೆಡ್ ಬೈ 0 ಇಸ್ ರಿಟರ್ನ್ ಆಸ್ ಈ ಥರ. ಇಲ್ಲಿ ನೋಡಿ, ದೇರ್ ಈಸ್ ನೋ ಒನ್, ಅಲ್ಲಿ ಯಾರೂ ಇಲ್ಲ ಮತ್ತು ಅಲ್ಲಿ ಏನೂ ಇಲ್ಲ. ಇದನ್ನು ನಾವು ಹೇಗೆ ರೀಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಮಾಡ್ತೀವಿ, ಇದನ್ನ 0 ಥರ ಹೇಳ್ತೀವಿ. ಅಂದರೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ, 0 ಅಥವಾ 0 ಅಂತ ಹೇಳ್ತೀವಿ. ಆಯ್ತಾ. ಇಲ್ಲಿ ನೋಡಿ ಕೆಳಗೆ, ದೇರ್ ಆರ್ ನೋ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್, ಸೊ ನಂಬರ್ ಆಫ್ ಮಂಕೀಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ವೈರ್ ಈಸ್ 0. ಈ 0 ನಾವು ಯಾವ ಥರ ಬರ್ತೀವಿ, ಯಾವುದು ಕೋತಿಯು ಜೋತಾಡುತ್ತಿಲ್ಲ, ಅದಕ್ಕೆ ನಾವು 0 ಯಾವ ಥರ ಬರ್ತೀವಿ, ಈ ಥರ ನಾವು 0 ಬರೆಯುತ್ತೀವಿ. ಆಯ್ತಾ. ಇಲ್ಲಿ ನೋಡಿ, ದೇರ್ ಆರ್ ನೋ ಫ್ರೂಟ್ಸ್ ಇನ್ ದ ಬಾಸ್ಕೆಟ್, ಸೊ ನಂಬರ್ ಆಫ್ ಫ್ರೂಟ್ಸ್ ಇನ್ ದ ಬಾಸ್ಕೆಟ್ ಈಸ್ 0. ಇಲ್ಲಿ ಒಂದು ಫ್ರೂಟ್ ಇಲ್ಲ ಬಾಸ್ಕೆಟಲ್ಲಿ, ಅದಕ್ಕೆ ನಾವು ಇಲ್ಲಿ ಬಾಸ್ಕೆಟಲ್ಲಿ ಇರುವ ಹಣ್ಣುಗಳ ಸಂಖ್ಯೆ ಎಷ್ಟು, 0. ಆಯ್ತಾ. ಅದೇ ಥರ ಕೆಳಗೆ ನೋಡಿ, ದೇರ್ ಆರ್ ನೋ ಚಾಕ್ಲೇಟ್ಸ್ ಇನ್ ದ ಜಾರ್. ಇದಕ್ಕೆ ಏನಂತೀವಿ, ನಾವು ಜಾರ್ ಅಂತೀವಿ. ಈ ವಸ್ತುವಿಗೆ ನಾವು ಜಾರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ನಂಬರ್ ಆಫ್ ಚಾಕ್ಲೇಟ್ಸ್ ಇನ್ ದ ಜಾರ್ ಈಸ್ 0. ಈ ಜಾರಲ್ಲಿ ಯಾವ ಚಾಕ್ಲೇಟ್ ಕಾಣ್ತಾ ಇದೆಯಾ, ಇಲ್ಲ, ಅದಕ್ಕೆ ನಾವು ಏನಂತೀವಿ, ಚಾಕ್ಲೇಟ್ ಎಷ್ಟಿದೆ ಜಾರಲ್ಲಿ, 1 ಚಾಕ್ಲೇಟ್ ಇಲ್ಲ, ಅದನ್ನು ನಾವು ಹೆಂಗೆ ಬರಿತೀವಿ, ಜಾರಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ 0. ಆಯ್ತಾ. ಅದೇ ಇಲ್ಲಿ ನೋಡಿ, ದೇರ್ ಆರ್ ನೋ ಫ್ಲವರ್ಸ್ ಇನ್ ದ ಪ್ಲಾಂಟ್, ಸೊ ದ ನಂಬರ್ ಆಫ್ ಫ್ಲವರ್ಸ್ ಇನ್ ದ ಪ್ಲಾಂಟ್ ಈಸ್ 0. ಇಲ್ಲಿ ನೋಡಿ, ಈ ಗಿಡದಲ್ಲಿ ಯಾವ್ದಾದ್ರು ಒಂದು ಹೂ ಕಾಣ್ತಾ ಇದೆಯಾ, ಇಲ್ಲ, ಅಂದರೆ ಗಿಡದಲ್ಲಿರುವ ಹೂಗಳ ಸಂಖ್ಯೆ ಎಷ್ಟು, 0 ಆ 0 ಹೆಂಗೆ ಬರಿತೀವಿ, ನಾವು ಈ ಥರ ಬರಿತೀವಿ. ಆಯ್ತಾ. ಇಲ್ಲಿ ನೋಡಿ, 0 ಬರ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಈ ಥರ ಡಾಟ್ಗಳನ್ನು ಕೂಡಿಸಿ, 0 0 0 0 0 0 0 0. ಅದೇ ಥರ ಇಲ್ಲಿ ಎಲ್ಲವನ್ನು ಬರೆಯಿರಿ.
0. ಆಯ್ತಾ? ಇದು ನೋಡಿ, ಲುಕ್ ಎಟ್ ದಿ ಪಿಕ್ಚರ್, ರೈಟ್ ದ ಕರೆಕ್ಟ್ ನಂಬರ್ ಇನ್ ದ ಗಿವನ್ ಸ್ಪೇಸ್. ಇಲ್ಲಿ ನೋಡಿ ಚಿತ್ರವನ್ನು ನೋಡಿ ಮತ್ತು ಅಲ್ಲಿರುವುದನ್ನು ಬರೀರಿ. ಇಲ್ಲಿ ನೋಡಿ ಚಿತ್ರದಲ್ಲಿ ಏನಿದೆ, ಹೌಸಸ್ 2, ಅಂದರೆ 2 ಮನೆಗಳಿವೆ. ಇಲ್ಲಿ ಯಾವ್ದು ಗಿಡ ಇದೆಯಾ, ಟ್ರೀ ಇದೆಯಾ, ಇಲ್ಲ. ಮರ ಇದೆಯಾ, ಇಲ್ಲ. ಅದಕ್ಕೆ ಏನು ಮಾಡಿ 0 ಅಂತ ಬರೀರಿ. ಇಲ್ಲಿ ನೋಡಿ ನೆಕ್ಸ್ಟ್ 1 2 3 4 5 ಫ್ಲವರ್ಸ್ ಇದಾವೆ. ಫ್ರೂಟ್ಸ್ ಏನಾದರೂ ಇದಾವೆ, ಫ್ರೂಟ್ಸ್ ಇಲ್ಲ. ಸೊ ಇಲ್ಲಿ 0. ಈಗ ನೋಡಿ ಟಾರ್ಟೈಸ್, ಇದಕ್ಕೇನಂತಾರೆ ಟಾರ್ಟೈಸ್. ಆಮೆಗೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ, ಟಾರ್ಟೈಸ್. ಟಾರ್ಟೈಸ್ ಎಷ್ಟಿದೆ, 1 ಇದೆ. ಬರ್ಡ್ಸ್ ಅಂದರೆ ಯಾವ್ದಾದ್ರು ಹಕ್ಕಿಗಳಿದೆ, ಅಲ್ಲಿ ಹಕ್ಕಿಗಳು ಇಲ್ಲ, ಅದಕ್ಕೆ 0. ಇಲ್ಲಿ ನೋಡಿ 1 2 3 4 5 6 7 ಡಾಲ್ಸ್ ಇದಾವೆ. 7 ಏನು ಡಾಲ್ಸ್, ಗೊಂಬೆಗಳು ಇದ್ದಾವೆ. ಬಾಲ್ ಇದೆ, ಇಲ್ಲಿ ಬಾಲ್ಸ್ ಇಲ್ಲ. ಸೊ ಬಾಲ್ಸ್ 0. ಇಲ್ಲಿ ನೋಡಿ ಪೆನ್ಸ್. ಇಲ್ಲಿ ನೋಡಿ 1 2 3 ಪೆನ್ಸ್ ಇದಾವೆ. ಪೆನ್ಸಿಲ್ ಇದಾವ, ಪೆನ್ಸಿಲ್ 1 ಇಲ್ಲ ಈ ಚಿತ್ರದಲ್ಲಿ, ಅದಕ್ಕೆ ಇದೇನು 0. ಅಂದ್ರೆ ಏನು 0ನ ಯಾವ ಥರ ಬರೀತೀವಿ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂತ ನಾವು ಏನಂತಾರೆ, ಯಾವ ಥರ ಹೇಳ್ತೀವಿ, ಅಲ್ಲಿ 0. ಅಲ್ಲಿ ಯಾರೂ ಇಲ್ಲ, ಅದನ್ನ ಈ ಥರ ಬರೀತೀವಿ ನಾವು, 0ನ ಈ ಥರ 0ನ ನಾವು ಬರಿತೀವಿ. ಆಯಿತಾ? ಇಲ್ಲಿಗೆ ಈ ಲೆಸನ್ ಮುಗಿಯಿತು. ಪ್ಲೀಸ್ ಏನಾದರೂ ಡೌಟ್ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾವು ಉತ್ತರವನ್ನು ಹೇಳ್ತೇವೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.